ಏನೋ ಇನ್ನೂ 16ನೇ ಕಂತು ಹಣ 2,000 ರೂಪಾಯಿ ಬರಲೇ ಇಲ್ವಾ ನಿಮಗೆ? ಬೇರೆಯವ್ರಿಗೆಲ್ಲ ಬಂದಿದೆಯಲ್ಲ. ಇದು ನಿಜನ ಸುಳ್ಳು ಅಂತ ತಿಳ್ಕೊಬೇಕಾ? 16ನೇ ಕಂತು ಹಣ ಯಾವಾಗ ಬರುತ್ತಿದೆ, ಏನಾದರೂ ಬಂದಿದೆಯಾ, ಆಗಲೇ ಬಿಡುಗಡೆ ಆಗಿದೆಯಾ? ನಿಮ್ಗೆ ಇನ್ನೂ 2,000 ರೂಪಾಯಿ ಬಂದಿಲ್ಲ ಅಂದರೆ 16ನೇ ಕಂತು ಹಣ ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಧ್ಯೆ ಎಲ್ಲೂ ಕೂಡ ಓಡಿಸ್ತೇನೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ. ಆವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. 16ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ನಿಮ್ಮ ಖಾತೆಗೆ 16ನೇ ಕಂತು ಹಣ 2,000 ರೂಪಾಯಿ ಯಾವಾಗ ಬರುತ್ತೆ, ಈ ಎಲ್ಲ ಪ್ರಶ್ನೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿದ್ರೆ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನಿಮ್ಗೆ ಕೊಡೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತೀನಿ, ಇನ್ನೊಂದ್ಸಲಿ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ನೀವು ವಿಡಿಯೋ ಕ್ಲಿಕ್ ಮಾಡಿರೋದೇ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೋಸ್ಕರ. ಇವಾಗ 16ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ಯಾವಾಗ ನಮ್ಮ ಖಾತೆಗೆ 16ನೇ ಕಂತು ಹಣ ಬರುತ್ತೆ, ಈ ಒಂದು ವಿಷಯ ತಿಳ್ಕೊಳ್ಳೋಕ್ಕೆ ಅಂತ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ. ನೀವು ಮಧ್ಯೆ ವಿಡಿಯೋನ ಓಡಿಸ್ತೀರಾ ಅಂದರೆ ನಿಮ್ಗೆ ಅರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ. ಮತ್ತೊಂದು ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಏನಾದರೂ ಒಂದು ಜಮೆ ಆಗ್ತಿದೆಯಾ, ಏನಾದರೂ ಬಿಡುಗಡೆ ಆಗಿದೆಯಾ ಅಂತ. ಯಾಕೆಂದರೆ ನೀವು ವಿಡಿಯೋನ ಸಾಕಷ್ಟು ಚಾನಲ್ಸಲ್ಲಿ ನೋಡ್ತಾ ಇರ್ತೀರ, ಮತ್ತು ಸಾಕಷ್ಟು ಕಡೆ ವಿಡಿಯೋಗಳನ್ನು ಕೂಡ ಫಾಲೋ ಮಾಡ್ತಾ ಇರ್ತೀರ. ಗೃಹಲಕ್ಷ್ಮಿ ಯೋಜನೆ ಒಂದು ವಿಡಿಯೋ ಅಂದರೆ ಅದನ್ನ ಕ್ಲಿಕ್ ಮಾಡ್ತೀರಾ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೋಸ್ಕರ. ಅಲ್ಲಿ ನಿಮಗೆ ಸಾಕಷ್ಟು ಜನ ಒಂದು ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇರ್ತಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಿಡುಗಡೆ ಆಗಿದೆ, ಈ ಒಂದು ಜಿಲ್ಲೆಗೆ ಇವತ್ತು ಬರುತ್ತೆ, ಈ ಒಂದು ಜಿಲ್ಲೆಗಳಿಗೆ ನಾಳೆ ಬರುತ್ತೆ ಅಂತ ಬಿಡ್ತಾ ಇರ್ತಾರೆ ವಿಡಿಯೋನ. ಅದರಿಂದ ನಿಮಗೂ ಕೂಡ ಸ್ವಲ್ಪ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಇವಾಗ 16ನೇ ಕಂತು ಹಣ ಇವಾಗಲೇ ಬಿಡುಗಡೆ ಆಗಿದೆಯೋ, ಹಾಗಾದರೆ ನಮ್ಮ ಖಾತೆಗೆ 2,000 ರೂಪಾಯಿ ಏನಕ್ಕೆ ಬರಲಿಲ್ಲ? 16ನೇ ಕಂತು ಹಣ ಇಷ್ಟು ಜಿಲ್ಲೆಗೆ ಬಿಡುಗಡೆ ಆದಮೇಲೆ ನಮ್ಮದು ಅದೇ ಜಿಲ್ಲೆ ಇದೆ, ನಮಗೂ ಗೃಹಲಕ್ಷ್ಮಿ ಯೋಜನೆಯಡಿ 15ನೇ ಕಂತು ಹಣ ಬಂದಿದೆ, ಆದರೆ 16ನೇ ಕಂತು ಹಣ ಬಂದಿಲ್ವಲ್ಲ. ಇವಾಗ ನಿಮ್ಮ ಡೌಟ್ಸ್ಗಳು ಏನಿದೆಯಲ್ಲ, 16ನೇ ಕಂತು ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ಯಾವ ಜಿಲ್ಲೆಗೆ ಬಂದಿದೆ ಅಥವಾ ಬಿಡುಗಡೆನೇ ಆಗಿಲ್ವಾ, ನಿಮ್ಮ ಖಾತೆಗೆ 16ನೇ ಕಂತು ಹಣದ 2,000 ರೂಪಾಯಿ ಯಾವಾಗ ಬರುತ್ತೆ, ಈ ಒಂದು ಪ್ರಶ್ನೆಗಳಿಗೆ ಎಲ್ಲನೂ ಕೂಡ ನಿಮಗೆ ಆನ್ಸರ್ನ ಮಾಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ನೀವು ಎಲ್ಲ ವಿಷಯನೂ ಕೂಡ ತಿಳ್ಕೊಳ್ಳೋದು. ಇಲ್ಲಿ ನೋಡಿ, ಫಸ್ಟ್ ಒಂದು ಕ್ಲಾರಿಟಿನ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣದ ಬಗ್ಗೆ. ಯಾಕೆಂದರೆ 15ನೇ ಕಂತು ಹಣ ಬಂತು ಅಂದರೆ ನೀವು ನೆಕ್ಸ್ಟ್ ವೆಯ್ಟ್ ಮಾಡೋದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿನ ಕೊಡೋದು. 15ನೇ ಕಂತು ಹಣ ಏನಿದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವಾಗ ಆಗಲೇ ಹಣ ಹೋಗಿ ಜಮೆ ಆಗಿದೆ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಇವಾಗ 16ನೇ ಕಂತು ಹಣ ಇವಾಗ ಆಗಲೇ ಏನಾದರೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ಈ ರೀತಿ ಒಂದು ಪ್ರಶ್ನೆಗಳಿರುತ್ತಲ್ಲ, ಇದ್ರ ಬಗ್ಗೆ ನಿಮಗೆ ಆನ್ಸರ್ನ ಮಾಡೋದಾದ್ರೆ, ಯಾಕೆಂದರೆ 16ನೇ ಕಂತು ಹಣ ಇವಾಗ ಆಗಲೇ ಬಿಡುಗಡೆ ಆಗಿದೆ, ಈ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಿಂತ ನೀವು ವಿಡಿಯೋಗಳನ್ನ ನೋಡ್ತಾ ಇರಾ. ಆದರೆ ಆ ಒಂದು ಇನ್ಫಾರ್ಮೇಷನ್ಗಳು ನೀವೇನು 16ನೇ ಕಂತು ಹಣದ್ರ ಬಗ್ಗೆ ನೋಡ್ತಾ ಇರಾ, ಅದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ ಅಥವಾ ಸುಳ್ಳು ನ್ಯೂಸ್ ಆಗಿರುತ್ತೆ. ಇದುವರೆಗೂ ಕೂಡ ಯಾವೊಂದು ಜಿಲ್ಲೆಗೂ ಕೂಡ 16ನೇ ಕಂತು ಹಣ ಏನಿದೆಯಲ್ಲ ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಯಾವೊಂದು ಜಿಲ್ಲೆಗೂ ಕೂಡ 16ನೇ ಕಂತು ಹಣ ಇನ್ನೂ ಜಮೆ ಆಗಿಲ್ಲ. ಕರ್ನಾಟಕದಲ್ಲಿ ಯಾವೊಂದು ಮಹಿಳೆಯರ ಖಾತೆಗೂ ಕೂಡ 2,000 ರೂಪಾಯಿ 16ನೇ ಕಂತು ಇನ್ನೂ ಕೂಡ ಬಂದು ಜಮೆ ಆಗಿರೋದಿಲ್ಲ. ಹಾಗಾದರೆ ಇವಾಗ 16ನೇ ಕಂತು ಹಣ ಬಿಡುಗಡೆ ಆಗಿಲ್ಲ, ಯಾವೊಂದು ಜಿಲ್ಲೆಗೂ ಕೂಡ ಬಂದಿಲ್ಲ ಅಂತ ನಮಗೆ ಗೊತ್ತಾಯಿತು. ಆದರೆ 16ನೇ ಕಂತು ಹಣ ಹಾಗಾದರೆ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುತ್ತೆ ನಿಮಗೆ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಾದರೆ, ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತು ಹಣ ಬಂದಿದ ತಕ್ಷಣ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಅಥವಾ ಸರ್ಕಾರದ ಕಡೆಯಿಂದ ಯಾವುದೇ ಥರದ ಅಫಿಷಿಯಲ್ ಸ್ಟೇಟ್ಮೆಂಟ್ಗಳಿಲ್ಲ. ಆದರೆ ಕೆಲವು ಮೂಲಗಳಿಂದ ಬಂದಿರುವಂಥ ನ್ಯೂಸ್ ಏನಂದರೆ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಏನಿದೆಯಲ್ಲ ಅದು ಈ ಒಂದು ತಿಂಗಳಲ್ಲಿ ಬಿಡುಗಡೆ ಆಗೋದಿಲ್ಲ, ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಕೆಲವು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಕಡೆಯಿಂದ ಬಂದಿದೆ ನ್ಯೂಸ್ ಇನ್ಫಾರ್ಮೇಷನು. ಮುಂದಿನ ತಿಂಗಳಿಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಬರ್ಬೋದು. ಅಫಿಷಿಯಲ್ ಡೇಟ್ ಕನ್ಫರ್ಮ್ ಆದಾಗ ನಮ್ಮ ಚಾನಲ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಯಾಕೆಂದರೆ ಸಾಕಷ್ಟು ಜನ ಕನ್ಫ್ಯೂಷನ್ ಇದ್ದರೆ 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.